ಹಾಯ್ ಡಿಯರ್ಸ್, ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಮತ್ತು ಇವತ್ತು ನಾನು ಹೇಳ್ಕೊಡ್ಬೇಕು ಅಂದ್ಕೊಂಡಿರೋದು ಈ ಮೇಕಪ್ನ ಕಲಿತಾ ಇರ್ತಾರಲ್ಲ ಬಿಗಿನರ್ಸು, ಅವ್ರಿಗೆ ನಾನು ಒಂದು ಟ್ಯುಟೋರಿಯಲ್ ಥರ ಕೊಡ್ತಿದ್ದೀನಿ. ಮತ್ತು ಏನು ಗೊತ್ತಾ, ಇದು ನಾನು ಮಾಡ್ತಿರೋದು ರಿಯಲ್ ಬ್ರೈಡ್ ಮೇಲೆ. ಸೊ ನೋಡಿ, ಮತ್ತು ಏನು ಗೊತ್ತಾ, ತುಂಬ ಕಡಿಮೆ ಟೈಮ್ ಇರುತ್ತಲ್ವ ನಮಗೆ ಬ್ರೈಡ್ಗಳಿಗೆ ಮೇಕಪ್ ಮಾಡಬೇಕಾದ್ರೆ. ಸೊ ಅಷ್ಟು ಕಡಿಮೆ ಸಮಯದಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಮೇಕಪ್ನ ಮಾಡಿದ್ದೀನಿ ಅನ್ನೋದು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ನನ್ನ ಕೈಲಿ ಸಾಧ್ಯ ಆದಷ್ಟು ನೋಡಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಹೆಚ್ಚಿನದಾಗಿ ಮೇಕಪ್ ಕಲಿಯೋ ಆಸೆ ಏನಾದರೂ ಇದ್ದರೆ ನಾನು ಕ್ಲಾಸಸ್ ಮಾಡ್ತಾ ಇರ್ತೀನಿ. ಖಂಡಿತ ಬನ್ನಿ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಕ್ಲಾಸ್ಗೆ ಜಾಯ್ನ್ ಆಗಿ. ಮತ್ತು ನಾನು ಮಾಡಿರೋ ವರ್ಕು ಇನ್ನೂ ಹೆಚ್ಚಾಗಿ ನೋಡಬೇಕು ಅಂದ್ಕೊಂಡ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಂದು ಸೇಮ್ ಮೇಕಪ್ ಬೈ ಪದ್ದು ಅಂತಲೇ ನಂದು ಐ ಡಿ ಇದೆ ಇನ್ಸ್ಟಾದಲ್ಲಿ. ಸೊ ಅಲ್ಲಿ ಕೂಡ ನನ್ನ ವರ್ಕ್ನ ನೀವು ಬಂದು ನೋಡ್ಬೋದು. ಮತ್ತು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಲೈಕು, ಕಮೆಂಟು, ಶೇರು ಮಾಡೋದನ್ನ ಮರಿಬೇಡಿ, ಓಕೆನಾ? ನಡೀರಿ, ಮತ್ತು ತುಂಬ ಟೈಮ್ ವೇಸ್ಟ್ ಮಾಡ್ದಲೆ ನಾನು ಹೇಗೆ ರಿಯಲ್ ಬ್ರೈಡ್ ಮೇಲೆ ಮೇಕಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಮುಹೂರ್ತಮ್ ಲುಕ್ ನಾನು ಮಾಡಿರೋದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ಲು ಬ್ರೈಡು. ನೋಡೋಣ, ಓಕೆನಾ? ಬನ್ನಿ. ನನ್ನ ಬ್ಯೂಟಿಫುಲ್ ಬ್ರೈಡ್ ಹೆಂಗೆ ಕಾಣ್ತಿದ್ದಾರಲ್ಲ, ಅವ್ರು ಸೂಪರಾಗಿರೋ ರೆಡ್ ಸ್ಯಾರಿ, ಅವ್ರ ಗೋಲ್ಡ್ ಜ್ಯುವೆಲರಿ, ಅವ್ರ ಸ್ಮೈಲು ಸರಿ ಕಾಣ್ತಿಲ್ಲ ಅಲ್ಲ, ಅವ್ರ ಫೇಸು ಈ ರೀತಿ ತಿರುಗ್ತಾರೆ ನೋಡಿರಂತೆ. ಚೆಂದ ಇದ್ದಾರಲ್ಲ, ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಈ ಲುಕ್ನ ನಾನು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತ ಹೇಳಿಬಿಟ್ಟು ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಫಸ್ಟು ನಾನು ಕಣ್ಮೇಲೆ ನೀಟಾಗಿ ಕನ್ಸೀಲರ್ ಅಪ್ಲೈ ಮಾಡಿದ್ದೀನಿ. ನೀವು ಕನ್ಸೀಲರ್ ಆದರೂ ಅಪ್ಲೈ ಮಾಡಿ ಅಥವಾ ಫೌಂಡೇಶನ್ ಆದರೂ ಅಪ್ಲೈ ಮಾಡಿ. ನೀಟಾಗಿ ಬ್ಲೆಂಡ್ ಮಾಡಿ. ಇದು ತುಂಬ ಮುಖ್ಯ ಆಗುತ್ತೆ ಬ್ಲೆಂಡ್ ಮಾಡೋದು. ಯಾಕೆ ಅಂದರೆ ನಮ್ಮ ಕಣ್ಮೇಲೆ ಕೂಡ ಸ್ಕಿನ್ನು ಅನ್ಇವನ್ ಇರುತ್ತಲ್ಲ, ಮತ್ತು ನಾವು ಹಚ್ಚೋ ಐ ಶ್ಯಾಡೋ ಕಲರ್ ಕೂಡ ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೈಟ್ ಶೇಡ್ ಕನ್ಸೀಲರಿಂದ ನಾವು ಅದನ್ನು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದಾದಮೇಲೆ ನಾನು ಅವರ ಸೀರೆ ರೆಡ್ ಇರೋದ್ರಿಂದ ನಾನು ರೆಡ್ ಕಲರ್ ಬೇಸ್ ಐ ಶ್ಯಾಡೋ ತೊಗೊಂಡಿದ್ದೀನಿ. ನಿಜ ಹೇಳಬೇಕು ಅಂದರೆ ರೆಡ್ ಕಲರ್ ನನ್ನ ಹತ್ರ ಅಷ್ಟು ಪರ್ಫೆಕ್ಟ್ ಆಗಿರೋದಿರಲಿಲ್ಲ. ಸ್ವಲ್ಪ ಡಾರ್ಕ್ ಇತ್ತು ರೆಡ್ಡು. ನನಗೆ ತುಂಬ ಲೈಟ್ ಶೇಡಲ್ಲಿ ರೆಡ್ ಬೇಕಿತ್ತು. ಆ ಕಾರಣಕ್ಕೆ ನಾನು ಲಿಪ್ಸ್ಟಿಕ್ನೇ ತೊಗೊಂಡೆ. ಸೊ ಲಿಪ್ಸ್ಟಿಕ್ನ ಸ್ವಲ್ಪ ಹಚ್ಚಬೇಕು. ಯಾವಾಗಲೂ ಲಿಪ್ಸ್ಟಿಕ್ನ ನಾವು ಐ ಶ್ಯಾಡೋ ಬೇಸ್ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಮತ್ತು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಅದು ತುಂಬ ಮುಖ್ಯ ಆಗುತ್ತೆ. ಇಲ್ಲ ಅಂದರೆ ತುಂಬ ಪ್ಯಾಚಿ ಆಗುತ್ತೆ ಮತ್ತು ತುಂಬ ಹೆವಿಯಾಗಿ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರುತ್ತೆ. ಸೊ ಅದಾದಮೇಲೆ ನಾನು ಕ್ರೀಮಿ ಐ ಶ್ಯಾಡೋ ತೊಗೊಂಡಿದ್ದೀನಿ, ಗೋಲ್ಡ್ ಕಲರು. ಯಾಕೆಂದರೆ ಅವ್ರ ಸೀರೆ ರೆಡ್ ಮತ್ತು ಗೋಲ್ಡ್ ಅಷ್ಟೇ ಇದ್ದಿದ್ದರಿಂದ ನಾನು ಬೇರೆ ಕಲರ್ನ ಯೂಸ್ ಮಾಡಿಲ್ಲ. ರೆಡ್ ಮತ್ತು ಗೋಲ್ಡಲ್ಲೇ ನಾನು ಐ ಶ್ಯಾಡೋನ ಅಪ್ಲೈ ಮಾಡ್ತಿದ್ದೀನಿ. ಐ ಶ್ಯಾಡೋನ ನಾನು ಬೆರಳಿಂದನೇ ಅಪ್ಲೈ ಮಾಡ್ತಿದ್ದೀನಿ. ಯಾಕೆ ಅಂದರೆ ಕ್ರೀಮಿ ಐ ಶ್ಯಾಡೋಗಳು ಬ್ರಷಲ್ಲಿ ಅಷ್ಟು ನೀಟಾಗಿ ನಾವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಆ ಕಾರಣಕ್ಕೆ ಕಾಣ್ತಿದೆಯಲ್ಲ. ಸೊ ಐಬಾಲು ಮತ್ತು ಐಬಾಲ್ ಅಕ್ಕಪಕ್ಕ ಮಾತ್ರ, ತುಂಬ ಮೇಲ್ವರೆಗೂ ತೊಗೊಂಡೋಗಿಲ್ಲ ನಾನು. ಸೊ ಈ ಥರ ಇರುತ್ತೆ ಕ್ರೀಮಿ ಐ ಶ್ಯಾಡೋ. ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನೋಡಿಕೊಂಡು. ಗೊತ್ತಿಲ್ಲ ಇದ್ರ ಹೆಸರು. ನೀವು ಯಾವುದಾದ್ರೂ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಅದರದ್ದೇನಾದರೂ ನನಗೆ ಲಿಂಕ್ ಸಿಕ್ಕರೆ ಖಂಡಿತ ಶೇರ್ ಮಾಡ್ತೀನಿ. ಬಟ್ ನೀವು ಯಾವುದಾದ್ರೂ ಯೂಸ್ ಮಾಡಿ, ಇದೇ ತುಂಬ ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡಿ ಅಂತ ಏನಿಲ್ಲ. ನೀಟಾಗಿ ನೋಡಿ, ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಥರ ಕಾಣ್ತಿದೆ ಅಲ್ಲ ಐಬಾಲ್ ಮೇಲೆ, ಮತ್ತು ಅದರ ಅಕ್ಕಪಕ್ಕ ಅಷ್ಟೇ, ತುಂಬ ಮೇಲ್ವರೆಗೂ ತೊಗೊಂಡು ಹೋಗಬೇಡಿ. ಕಣ್ಣಿಗೆ ನಾವೆಷ್ಟು ಐ ಶ್ಯಾಡೋ ಯೂಸ್ ಮಾಡ್ತೀವೋ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಯಾಕೆಂದರೆ ಅದು ಹೆವಿಯಾಗಿ ಕಾಣಬಾರ್ದು. ಆ ಕಾರಣಕ್ಕೆ. ಅದಾದಮೇಲೆ ನಾನು ಬೇಸ್ ಯೂಸ್ ಮಾಡಿದ್ನಲ್ಲ ಬ್ರಷು, ಸೊ ಅದೇ ಬ್ರಷಿಂದ ಒಂದು ಸತಿ ಜಸ್ಟ್ ನಾನು ಅದನ್ನು ನೀಟಾಗಿ ಒಂದು ಸತಿ ಡ್ರಾ ಮಾಡಿಕೊಂಡೆ ಐ ಶ್ಯಾಡೋನ. ಅದಾದಮೇಲೆ ನಾನೀಗ ಐ ಶ್ಯಾಡೋ ಗೋಲ್ಡ್ ಕಲರು ಗ್ಲಿಟರಲ್ಲಿ ತೊಗೊಂಡಿದ್ದೀನಿ. ಇದು ಬಂದು ನಾನು ತೊಗೊಂಡಿರೋದು ಶಪೆರೆಲ್ದು. ತುಂಬ ಚೆನ್ನಾಗಿದೆ ಗೋಲ್ಡ್ ಕಲರು. ನೋಡಿ, ಇದ್ರ ಶೇಡು ಎಲ್ಲ ಹೇಳ್ತೀನಿ ನಾನು. ಈ ಥರ ಒಂಚೂರು ಲಿಫ್ಟ್ ಮಾಡಿ
ಐಬಾಲ್ ಮೇಲೆ ಮಾತ್ರ ಹಾಕಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹೆವಿ ಅನಿಸಲ್ಲ, ಕಣ್ಣು ತುಂಬ ಗೋಲ್ಡ್ ಅನಿಸಲ್ಲ. ನೋಡಿದ್ರಲ್ವಾ, ಇದ್ರ ಶೇಡ್ ನಂಬರ್ ಬಂದುಬಿಟ್ಟು 9. ನೀವು ಯಾವುದಾದ್ರೂ ಯೂಸ್ ಮಾಡಿ, ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಕಾಜಲ್ಲು ಕೂಡ ತುಂಬ ಮುಖ್ಯ ಆಗುತ್ತೆ. ನಾನು ಕಾಜಲ್ ಪೆನ್ಸಿಲ್ನ ಫಾರೆವರ್ 52 ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಮತ್ತು ಪ್ರೈಸ್ ವೈಸು ಅಷ್ಟೇ ಚೆನ್ನಾಗಿದೆ. ನಾನು ಯೂಶ್ವಲಾಗಿ ಕಾಜಲ್ನ ಫ್ಲಮ್ ಅಥವಾ ಫಾರೆವರ್ 52 ಯೂಸ್ ಮಾಡ್ತೀನಿ. ನಮ್ಮ ಲ್ಯಾಶ್ ಲೈನ್ಗೆ ಮತ್ತು ವಾಟರ್ ಲೈನ್ಗೆ ತುಂಬ ಮುಖ್ಯ ಕಾಜಲ್ ಹಚ್ಚೋದು. ಸೊ ಇದು ಹಚ್ಚೋದ್ರಿಂದ ತುಂಬ ಬ್ರೈಟಾಗಿ ಕಾಣುತ್ತೆ ನಮ್ಮ ಕಣ್ಣುಗಳು. ಅದು ಎಕ್ಸ್ಪೆಷಲಿ ಮುಹೂರ್ತಂ ಲುಕ್ಗೆ ಕಾಜಲ್ ತುಂಬ ಮುಖ್ಯ ಅಲ್ವಾ. ಸೊ ಆ ಕಾರಣಕ್ಕೆ ನಾನು ಹೇಳ್ದಾಗೆ ಒಂದು ಕಣ್ಣಾದಮೇಲೆ ಒಂದು ಕಣ್ಣನ್ನು ತಕ್ಷಣ ಮಾಡ್ಕೊಂಬಿಡಿ. ಒಂದು ಕಣ್ಣಿನ ಮೇಕಪ್ ಫುಲ್ ಮಾಡಾದಮೇಲೆ ಇನ್ನೊಂದು ಕಣ್ಣಿಗೆ ಬರಬೇಡಿ. ಯಾವುದಾದ್ರು ಸ್ಟೆಪ್ ವೈಸು ಕರೆಕ್ಟಾಗಿ ಹಚ್ಚಿ. ಅದಾದಮೇಲೆ ವೆಟ್ ಟಿಶ್ಯೂ ತೊಗೊಂಡು ನೀಟಾಗಿ ರೆಪ್ಪೆ ಮೇಲೆ ಮತ್ತು ಫೇಸ್ ಮೇಲೆ, ಹಣೆ ಮೇಲಿರೋ ಎಲ್ಲ ಐ ಶ್ಯಾಡೋ ಗ್ಲಿಟರ್ನೆಲ್ಲ ನೀಟಾಗಿ ಒಂದು ಸತಿ ತೆಗೆದುಬಿಡಿ, ರಬ್ ಮಾಡಿ. ಫೇಸು ಕ್ಲಿಯರ್ ಆಗುತ್ತೆ ಅವಾಗ. ಸ್ವಲ್ಪ ಇವ್ರಿಗೆ ಡಾರ್ಕ್ ಸರ್ಕಲ್ ಇತ್ತು, ಅದು ಕಾಜಲ್ ಸ್ಪ್ರೆಡ್ ಆಗಿರೋದಲ್ಲ ಕಣ್ಣು ಕೆಳಗೆ, ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ ಇವ್ರಿಗೆ. ಆ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ, ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಿರ್ತಾರಲ್ವ ಮಕ್ಕಳು. ಸೊ ಆ ಕಾರಣಕ್ಕೆ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಾನು ಪ್ರೈಮರು ಯೂಸ್ ಮಾಡಿದ್ದೀನಿ. ಪ್ರೈಮರು ತುಂಬ ಮುಖ್ಯ ಆಗುತ್ತೆ. ಸೊ ಇದು ಪ್ರೈಮರ್ ಬಂದುಬಿಟ್ಟು ನಾನು ಸಿಲಿಕಾನ್ ಬೇಸ್ಡ್ ಹಾಕಿದ್ದೀನಿ. ಯಾಕೆ ಅಂದರೆ ಅವರಲ್ಲಿ ಸ್ವಲ್ಪ ಪೋರ್ಸ್ ಇತ್ತು ಲೈಟಾಗಿ, ಆ ಕಾರಣಕ್ಕೆ ಸಿಲಿಕಾನ್ ಬೇಸ್ ಹಾಕಿದ್ದೀನಿ. ನೀಟಾಗಿ ಎಲ್ಲ ಕಡೆ ಇವನ್ನಾಗಿ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿ. ಕಣ್ಣು ಕೆಳಗೂ ಅಪ್ಲೈ ಮಾಡೋದನ್ನು ಮರಿಬೇಡಿ ನೀಟಾಗಿ. ಇದು ಬಂದುಬಿಟ್ಟು ಸ್ವಿಸ್ ಬ್ಯೂಟಿದು ಪ್ರೈಮರು, ಚೆನ್ನಾಗಿದೆ ಸಿಲಿಕಾನ್ ಪ್ರೈಮರು. ಇದನ್ನು ನಾನು ಯೂಸ್ ಮಾಡಿದ್ದೆ. ಸೊ ನೀವು ನಿಮ್ಮ ಹತ್ರ ನಿಮ್ಗೆ ಯಾವ್ದು ಕಂಫರ್ಟೋ ಅದನ್ನು ಯೂಸ್ ಮಾಡಿ. ಅದಾದಮೇಲೆ ನಾನು ಮ್ಯಾಕಿಂದು ಆರೆಂಜ್ ಕ್ಯಾರೆಕ್ಟರ್ನ ಕಣ್ಣು ಕೆಳಗೆ ಲೈಟಾಗಿ ಹಚ್ಚಿದ್ದೀನಿ. ನಮ್ಮ ಡಾರ್ಕ್ ಸರ್ಕಲ್ಗೆ ಆದಷ್ಟು ನಾವು ಕರೆಕ್ಟರ್ನ ಆರೆಂಜ್ ಕಲರ್ನೇ ಯೂಸ್ ಮಾಡಬೇಕು. ಸೊ ಅದಾದಮೇಲೆ ಮತ್ತೆ ಅಗೈನ್ ಫಾರೆವರ್ 52ದು ನಾನು ಕನ್ಸೀಲರ್, ಡಾರ್ಕ್ ಕಲರ್ ಕನ್ಸೀಲರಿಂದ ಒಂದು ಸತಿ ಅದ್ರ ಮೇಲೂ ಕನ್ಸೀಲ್ ಮಾಡ್ಕೊಂಡಿದ್ದೀನಿ ನೋಡಿ. ಯಾಕೆಂದರೆ ಇಲ್ಲ ಅಂದರೆ ಬರೀ ಆರೆಂಜಾಗೆ ಕಂಡುಬಿಡುತ್ತೆ ಬೇಸು ಫೌಂಡೇಶನ್ ಹಾಕಿದ್ಮೇಲೆ. ಆ ಕಾರಣಕ್ಕೆ ಒಂದು ಸತಿ ನೀಟಾಗಿ ಡಾರ್ಕ್ ಕಲರ್ ಕನ್ಸೀಲರ್ನ ಹಾಕಿದ್ದೀನಿ. ಅದಾದಮೇಲೆ ನಾನು ಹುಡಾ ಬ್ಯೂಟಿದು ಮೀಡಿಯಮ್ ಶೇಡ್, ನಾನು ಆ ಶೇಡ್ ನಂಬರು ಹೆಸರನ್ನು ನಾನು ಮೆನ್ಷನ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಹುಡಾ ಬ್ಯೂಟಿ ಜೊತೆ ನಾನು ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಐಲೈಟರ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫೇಸ್ ಫುಲ್ ಅಪ್ಲೈ ಮಾಡಿದ್ದೀನಿ. ನೀಟಾಗಿ ಇವನ್ನಾಗಿ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ವೆದರ್ ಸರಿ ಇಲ್ಲ ಅಲ್ವಾ, ಸೊ ಗಂಟ್ಲು ಆಚೆ ಈಚೆ ಹೋಗ್ತಿದೆ, ಏನು ಅನ್ಕೋಬೇಡಿ, ಸಾರಿ. ಫೌಂಡೇಶನ್ನ ತುಂಬಾ ಹಚ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ನೋಡಿ ಡಾಟ್ ಇಟ್ಕೊಂಡು ನೀಟಾಗಿ ಬ್ಲೆಂಡಿಂಗ್ ಬ್ರಷಿಂದ ನೀಟಾಗಿ ಬ್ಲೆಂಡ್ ಮಾಡಿ. ಫಸ್ಟು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಯಪ್ಪ ಏನಿದು ಇಷ್ಟೊಂದು ಹೆವಿ ಆಗಿಬಿಡ್ತು ಅಂತ ಅನಿಸುತ್ತೆ. ಬಟ್ ಏನು ಹೆದರ್ಕೋಬೇಡಿ. ಮತ್ತು ಆದಷ್ಟು ನಾವು ಬ್ರೈಡ್ಗಳನ್ನ ಅದಕ್ಕೆ ತಾನೇ ಕನ್ನಡಿ ಮುಂದೆ ಕೂರಿಸಲ್ಲ ಅವ್ರನ್ನ. ಯಾಕೆಂದರೆ ತಕ್ಷಣಕ್ಕೆ ನೋಡಿದಾಗ ಅವ್ರಿಗೆ ಇದೇನಿದು ಮೇಕಪ್ಪ, ಇದೇನಿದು ಮಾಡಿದ್ದೀರಾ ಅಂತ ತುಂಬ ಕೋಪ ಮಾಡ್ಕೊಂಬಿಡ್ತಾರೆ. ಆ ಕಾರಣಕ್ಕೆ ಭಯನೂ ಆಗುತ್ತೆ ಅವ್ರಿಗೆ. ಸೊ ಆ ಕಾರಣಕ್ಕೆ ಆದಷ್ಟು ಕನ್ನಡಿ ಮುಂದೆ ಕೂರಿಸ್ಕೊಳ್ದಲೇ ಮೇಕಪ್ ಮಾಡಿ ಬ್ರೈಡ್ಗಳಿಗೆ. ನೀಟಾಗಿ ಬ್ಲೆಂಡ್ ಮಾಡಿ ನೋಡಿ. ಬ್ಲೆಂಡ್ ಮಾಡ್ತಾ ನಿಮ್ಗೆ ಎಷ್ಟು ಸೆಟಲ್ಡಾಗಿ ಕಾಣುತ್ತೆ ನಮ್ಮ ಫೇಸ್ ಬೇಸ್ ಅಂತ ನೋಡಿರಂತೆ ಬೇಕಾದರೆ. ಯೂಶ್ವಲಾಗಿ ನೋಡಿದ್ದೀರಾ, ಈ ಬ್ರೈಡ್ ಫ್ರೆಂಡ್ಸ್ ಆಗಲಿ ಸ್ವಲ್ಪ ಮೇಕಪ್ ಬಗ್ಗೆ ಐಡಿಯಾ ಇಲ್ದವರು ಬಂದುಬಿಟ್ಟು ಅಯ್ಯೋ ತುಂಬ ಜಾಸ್ತಿ ಆಯಿತು ಫೌಂಡೇಶನ್ನು ಅಂತ ಅಂತಾರೆ. ಬಟ್ ಅವರಿಗೆ ಸಮಾಧಾನವಾಗಿ ಹೇಳಿ, ಮೇಡಮ್ ಈಗ ನೋಡಿದ್ದೀರಲ್ಲ, ಇನ್ನೊಂದು ಕಂಪ್ಲೀಟ್ ಆದಮೇಲೆ ಮಾತಾಡಿ ಅಂತ ಸಮಾಧಾನವಾಗಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ನೋಡಿ ಈಗ ನಿಮ್ಮ ಕಣ್ಣು ಮುಂದೆನೇ ಎಷ್ಟು ನೀಟಾಗಿ ಬ್ಲೆಂಡ್ ಆಯ್ತಲ್ಲ, ಮತ್ತು ಎಷ್ಟು
ಕೂಲಾಗಿ ಕಾಣ್ತಿದೆ ಅವರ ಫೇಸ್, ಹೌದೋ ಅಲ್ವೋ? ಸೊ ಆ ಕಾರಣಕ್ಕೆ ನೀಟಾಗಿ ಕಿವಿ ಹಿಂದೆ, ಕಿವಿಗೆ, ಕತ್ತಿಗೆ ಎಲ್ಲ ನೀಟಾಗಿ ಅದೇ ಬ್ರಷಲ್ಲೇ ಮಾಡಿ ಸಾಕಾಗತ್ತೆ. ಅದೇ ಬ್ರಷಲ್ಲಿ ಮತ್ತೆ ಎಕ್ಸ್ಟ್ರಾ ಪ್ರಾಡಕ್ಟ್ ತೊಗೊಂಡು ಹಚ್ಚೋ ಅವಶ್ಯಕತೆ ಏನಿರಲ್ಲ. ಅದಾದಮೇಲೆ ಮತ್ತೆ ನಾನು ಸ್ವಲ್ಪ ಒಂದು ಶೇಡ್ ಲೈಟರ್ ಕನ್ಸೀಲರಿಂದ ಕಣ್ಣಿನ ಕೆಳಗೆ ಸ್ವಲ್ಪ ಹಚ್ಕೊಂಡಿದ್ದೀನಿ. ಇದು ಕೂಡ ಫಾರೆವರ್ 52ದೆ ಕಾಣ್ತಿದೆಯಲ್ಲ, ನಾನು ಮೆನ್ಷನ್ ಮಾಡ್ತೀನಿ ಇದರದ್ದು ಶೇಡ್ ನಂಬರ್. ಸೊ ನೀಟಾಗಿ ಹಿಂಗೆ ಬ್ಲೆಂಡರಿಂದ ನೀಟಾಗಿ ಡ್ಯಾಪ್ ಮಾಡಿ ಬ್ಲೆಂಡ್ ಮಾಡಿ. ತುಂಬ ಜೋರಾಗೆಲ್ಲ ಎಳ್ದಾಡಬೇಡಿ, ಆದಷ್ಟು ಕನ್ಸೀಲರ್ ಹಚ್ಚಿದಾಗ ಸಾಫ್ಟಾಗಿ ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಇವ್ರಿಗೆ ಸ್ವಲ್ಪ ಲೈನ್ಸ್ ಇತ್ತು ಕಣ್ಣು ಕೆಳಗೆ, ಸೊ ಆ ಕಾರಣಕ್ಕೆ ಅದನ್ನು ನಾನು ಪೌಡರಿಂದ ಲಾಕ್ ಮಾಡ್ತಾ ಇದ್ದೀನಿ. ನಾನು ಹಚ್ಚಿರೋ ಒಂದು ಫೌಂಡೇಶನ್ನು ಮತ್ತು ಕನ್ಸೀಲರ್ ಯಾವುದೂ ಗ್ರೀಸಿಯಾಗಿ ಕಾಣಬಾರ್ದು ಅನ್ನೋ ಕಾರಣಕ್ಕೆ. ಇದು ತುಂಬ ಮುಖ್ಯ ಆಗುತ್ತೆ, ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ನಿಮಗೆ. ಸೊ ಅದಾದಮೇಲೆ ನೀಟಾಗಿ ಒಂದು ಸತಿ ಅಗೈನ್ ಕಾಂಪ್ಯಾಕ್ಟಿಂದ ನೀಟಾಗಿ ಡಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಅಷ್ಟೇ ಈ ಕಾಂಪ್ಯಾಕ್ಟ್ ನಂಬರು ಅದನ್ನು ಬೇಕಾದರೆ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಇದು ಬಂದುಬಿಟ್ಟು ನಾನು ಯೂಸ್ ಮಾಡ್ತಿರೋದು ಮ್ಯಾಕ್ದು. ಇದ್ರ ನಂಬರ್ ಕೂಡ NC40. ಸೊ ಕಾಂಟೋರಿಂಗು ತುಂಬ ಮುಖ್ಯ ಆಗುತ್ತೆ. ಸೊ ಕಾಂಟೋರಿಂಗ್ ಕೊಡಲೇಬೇಕು. ನಾನು ಆದಷ್ಟು ಕ್ರೀಮ್ ಕಾಂಟೋರಿಂಗ್ ಕೊಡಲ್ಲ, ನಾನು ಆದಷ್ಟು ಪೌಡರ್ ಕಾಂಟೋರಿಂಗೇ ಕೊಡೋದ್ರಿಂದ ಸ್ವಲ್ಪ ಎಲ್ಲ ಆದಮೇಲೆ ನಾನು ಕೊಡೋದು. ಅವ್ರ ಚೀಕ್ಸು ಮತ್ತು ಅವ್ರ ಫೇಸ್ ಎಲ್ಲ ಗುಂಡಿಗಿರೋದ್ರಿಂದ ಸ್ವಲ್ಪ ನೆಸೆಸಿಟಿ ಇತ್ತು ಚೀಕ್ಸ್ ಹತ್ರ. ಅದಾದಮೇಲೆ ಬ್ಲಷ್ಷು ಅಷ್ಟೇ. ಆ ಕಲರ್ ನೋಡಿದ ತಕ್ಷಣ ಇದೇನಿದು ರೆಡ್ಡೇ ಹಚ್ಚುತ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಇದು ಚೆನ್ನಾಗಿದೆ ನೋಡೋದಕ್ಕೆ. ಹಂಗೆ ಹೆವಿ ಕಂಡ್ರೂ ಕಲರು ಹಚ್ಚಿದಾಗ ತುಂಬ ಸೆಟಲ್ಡಾಗಿ ಕಾಣುತ್ತೆ. ಸೊ ಹಚ್ಚೋ ಮೆಥಡ್ ಗೊತ್ತಿರಬೇಕಷ್ಟೇ, ನೀಟಾಗಿ ಹಚ್ಚಿ. ಆದಷ್ಟು ಚೀಕ್ಸ್ ಫುಲ್ ಹಚ್ಚಕ್ಕೆ ಹೋಗಬೇಡಿ. ಕಾಣ್ತಿದೆಯಲ್ಲ ನಾನು ತೊಗೊಳ್ತಿರೋ ಸ್ಟ್ರೋಕ್ಸ್ ನಿಮಗೆ ಎಲ್ಲಿ ಹಚ್ಚುತ್ತಿದ್ದೀನಿ ಅಂತ. ನೀಟಾಗಿ ಬ್ಲೆಂಡ್ ಮಾಡಿ, ಇದು ಕೂಡ ಬ್ಲೆಂಡ್ ಮಾಡಲೇಬೇಕು ನೀಟಾಗಿ. ಕಾಣ್ತಿದೆಯಲ್ಲ, ಇದು ಅಷ್ಟೇ ಸ್ವಿಸ್ ಬ್ಯೂಟಿದು. ಇದ್ರ ಶೇಡ್ ನಂಬರ್ ಬಂದುಬಿಟ್ಟು 9. ಇದು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟು ಇದಾದಮೇಲೆ ಏನು ಮುಖ್ಯ ಹೇಳಿ, ಇವಾಗಂತೂ ಎಲ್ಲರೂ ಗ್ಲಾಸಿ ಅನ್ನೋದ್ರಿಂದ ನಾವು ಹೈಲೈಟರ್ ಯೂಸ್ ಮಾಡ್ತೀವಿ. ಹೈಲೈಟರ್ ಬಂದುಬಿಟ್ಟು ಇದು ಕಲರ್ ಬಾರ್ ಅವ್ರದ್ದು. ಸೊ ಇದನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ ನಂಬರು ಶೇಡೆಲ್ಲ. ಸೊ ನೀಟಾಗಿ ಹಚ್ಕೊಳ್ಳಿ. ಯಾವಾಗಲೂ ಅಷ್ಟೇ ನಮ್ಮ ಕಾಂಟೋರಿಂಗು, ಬ್ಲಷ್ಷು, ಹೈಲೈಟ್ರು ಸ್ಟೆಪ್ ಬೈ ಸ್ಟೆಪ್ ಇರಬೇಕು. ಎಲ್ಲ ತುಂಬ ಮಿಕ್ಸಪ್ಪು ಆಗಬಾರ್ದು ಮತ್ತು ಲೈನು ಕಾಣಬಾರ್ದು, ನಾವು ಹಚ್ಚಿರೋ ಲೈನು ಕಾಣಬಾರ್ದು. ನೀಟಾಗಿ ಎಲ್ಲ ಕಡೆ ಎಲ್ಲಿ ನೆಸೆಸಿಟಿ ಇದೆಯೋ ಹೈಲೈಟ್ ಏರಿಯಾ ಅಲ್ಲಿ ಮಾತ್ರ ಹಚ್ಚಿ. ಚೀಕ್ಸು, ನೋಸು ಮತ್ತು ಅದೇ ಬ್ರಷಲ್ಲಿ ಜಸ್ಟ್ ಚಿನ್ನು ಮತ್ತು ಫೋರೆಡ್ಗೆ. ಮತ್ತು ಅದಾದಮೇಲೆ ನಾನು ನೋಸ್ ಕಾಂಟೋರಿಂಗು ಸೇಮ್ ಪೌಡರ್ ಕಾಂಟೋರಿಂಗಲ್ಲೇ ನಾನು ಮಾಡ್ಕೊಂಡಿದ್ದೀನಿ, ಕ್ರೀಮಿ ತೊಗೊಂಡಿಲ್ಲ. ಅಗೇನ್ ನನಗೇನೋ ಇದು ತುಂಬ ಸಮಾಧಾನ ಅನಿಸುತ್ತೆ, ಮತ್ತು ನನ್ನ ಬ್ರೈಡ್ಗಳಿಗೂ ಅಷ್ಟೇ ತುಂಬ ನ್ಯಾಚುರಲಾಗಿ ಕಾಣುತ್ತೆ, ಕೇಕಿ ಅನಿಸಲ್ಲ. ಆ ಕಾರಣಕ್ಕೆ ನಾನು ಪೌಡ್ರೇ ಯೂಸ್ ಮಾಡೋದು ಆದಷ್ಟು ಕಾಂಟೋರಿಂಗ್ಗೆ. ಡಾರ್ಕ್ ಶೇಡ್ ಪೌಡರ್ ತೊಗೊಂಬಿಡಿ, ಫುಲ್ ಡಾರ್ಕ್, ಅವರ ಸ್ಕಿನ್ ಟೋನ್ಗಿನ್ನ 2 ನಂಬರ್ ಜಾಸ್ತಿ ಇರೋವಂಥ ಡಾರ್ಕ್ ಕಲರ್ದು. ಮತ್ತು ಕಣ್ಣಿನ ಅಲಂಕಾರ ಎಷ್ಟು ಮುಖ್ಯನೋ ಐಬ್ರೋ ಕೂಡ ಅಷ್ಟು ಮುಖ್ಯ ಅಲ್ಲ, ಅದನ್ನು ಹೆಂಗಂದಂಗೆ ಬಿಡೋಕ್ಕಾಗಲ್ಲ. ಸೊ ಅದೆಷ್ಟೇ ತಿಕ್ಕಿರಲಿ ಅದನ್ನೊಂದು ಸತಿ ನಾವು ಮೇಕಪ್ ಮಾಡಿಕೊಳ್ಳೇಬೇಕು ಐಬ್ರೋಗೂ ಕೂಡ. ಸೊ ನಾನು ಆ್ಯಸ್ ಯೂಶ್ವಲ್ ನಾನು ಯಾವುದು ಶುಗರ್ ಅವ್ರದ್ದು ಐಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನೀಟಾಗಿ ಒಂದು ಸತಿ ಎಲ್ಲೆಲ್ಲಿ ಬಿಟ್ಟು ಹೋಗಿರುತ್ತೋ, ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಆ ಗ್ಯಾಪನ್ನು ಮಾತ್ರ ಫಿಲ್ ಮಾಡಿದ್ದೀನಿ. ನಾನು ತುಂಬ ಬಳದಿಲ್ಲ, ಯಾಕೆಂದರೆ ಅವ್ರದ್ದು ಆಲ್ರೆಡಿ ಐಬ್ರೋ
ಚೆನ್ನಾಗಿ ತಿಕ್ಕಾಗಿರೋದ್ರಿಂದ ನಾನು ತುಂಬ ಬಳದಿಲ್ಲ. ಸ್ಮೂತಾಗಿ ಮೂವ್ ಮಾಡಿ ಐಬ್ರೋ ಪೆನ್ಸಿಲ್ನ. ಮತ್ತು ಐಬ್ರೋ ಮಸ್ಕರ ಇದು ಅಷ್ಟೇ ತುಂಬ ಮುಖ್ಯ ಆಗುತ್ತಲ್ಲ ಐಬ್ರೋ ಮಸ್ಕರ. ಯಾಕೆಂದರೆ ಈ ಥರ ಉದ್ದುದ್ದ ಕೂದಲು, ತಿಕ್ಕಾಗಿರೋ ಕೂದಲು ಇದ್ದಾಗ ಐಬ್ರೋಲಿ ಸ್ವಲ್ಪ ಅದನ್ನು ಸೆಟಲ್ ಮಾಡೋದಕ್ಕೆ ಐಬ್ರೋ ಮಸ್ಕರ ತುಂಬ ಯೂಸ್ ಆಗುತ್ತೆ. ಸೊ ಏನು ಹೆವಿ ಕೂಡ ಅನಿಸಲ್ಲ, ತುಂಬ ನ್ಯಾಚುರಲಾಗಿ ಕಾಣುತ್ತೆ. ಕೂಮ್ ಮಾಡಿದಾಗ ಹೆಂಗೆ ನೀಟಾಗಿ ಅದರದ್ದೇ ಜಾಗದಲ್ಲಿ ಕೂತಿರುತ್ತೋ ಹೇರು, ಹಾಗೆ ಇದು ಕೂಡ ನೀಟಾಗಿ ಸೆಟಲ್ಡಾಗಿ ಕಾಣುತ್ತೆ ಐಬ್ರೋಸು. ಅದಾದಮೇಲೆ ಅವ್ರ ಸೀರೆ ರೆಡ್ ಆಗಿರೋದ್ರಿಂದ ರೆಡ್ ಬಿಂದಿ ಇಟ್ಟೆ. ತುಂಬ ದೊಡ್ಡದೇನು ಇಟ್ಟಿಲ್ಲ, ಒಂದು ಮೀಡಿಯಮ್ ಸೈಜಿಂದ ಇಟ್ಟಿದ್ದೀನಿ. ಯಾಕೆಂದರೆ ಅವ್ರ ಫೇಸು ತುಂಬ ಪುಟ್ಟದಿತ್ತು, ಫೋರೆಡ್ಡು ತುಂಬ ಚಿಕ್ಕದಿತ್ತು, ಆ ಕಾರಣಕ್ಕೆ. ಮತ್ತು ಲ್ಯಾಶಸ್ಸು ಇಟ್ಟರೆ ತುಂಬ ಕಣ್ಣು ಇನ್ನೂ ವಾವ್ ಅನ್ನೋ ಥರ ಕಾಣುತ್ತೆ. ಆ ಕಾರಣಕ್ಕೆ ಅವರಿಗೆ ಸೂಟ್ ಆಗೋಂಥ ಲ್ಯಾಶಸ್ನ ಇಟ್ಟಿದ್ದೀನಿ ನಾನು. ಈ ಲ್ಯಾಶಸ್ ನಂಬರು, ಲ್ಯಾಶಸ್ ನೇಮು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟು ಎಲ್ಲ ಆದಮೇಲೆ ಲಾಸ್ಟ್ಗೆ ಉಳ್ಕೊಳ್ಳೋದೆ ಲಿಪ್ಸ್ಟಿಕ್ ಅಲ್ಲ. ಸೊ ಲಿಪ್ಸ್ಟಿಕ್ಕನ್ನ ನಾನು ರೆಡ್ ಹಚ್ತೀನಿ. ಬರೀ ರೆಡ್ ಡೈರೆಕ್ಟಾಗಿ ಹಚ್ಚಿದ್ರೆ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ. ಸೊ ಆ ಕಾರಣಕ್ಕೆ ನಾನು ಸ್ವಿಸ್ ಬ್ಯೂಟಿಯವ್ರದ್ದು ಡಾರ್ಕೆಸ್ಟ್ ಬ್ರೌನ್ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಅವರ ಲಿಪ್ ಲೈನ್ಗೆ ಹಚ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಅವ್ರ ಶೇಪು. ಅದೇ ಶೇಪಲ್ಲೇ ನೀಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ. ತುಂಬ ಮುಖ್ಯ ಆಗುತ್ತೆ ಲಿಪ್ ಲೈನರು. ನೋಡ್ತಿದ್ದೀರಲ್ಲ ಎಷ್ಟು ಚೆಂದ ಕಾಣ್ತಿದೆ. ವಿತೌಟ್ ಲಿಪ್ಸ್ಟಿಕ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಶೇಪು ನೀಟಾಗಿ. ಮತ್ತು ಇದೊಂಥರ ಲಿಪ್ ಲೈನರ್ ಹಚ್ಚೋದ್ರಿಂದ ನಮ್ಮ ಲಿಪ್ಸ್ಟಿಕ್ಗೆ ಒಂದು ಬಾರ್ಡರ್ ಹಾಕ್ದಂಗೆ ಆಗುತ್ತೆ ನೀಟಾಗಿ. ಇದು ಬಂದುಬಿಟ್ಟು ಮೆಬಿಲೈನ್ದು 20 ಇದ್ರ ನಂಬರು ಸೂಪರ್ ಸ್ಟೇ ಅಂತ. ಇದನ್ನು ನಾನು ಯೂಸ್ ಮಾಡಿದ್ದೆ ಇವರಿಗೆ, ತುಂಬ ಚೆನ್ನಾಗಿತ್ತು. ಮತ್ತು ಇದು ಲಾಂಗ್ ಲಾಸ್ಟ್ ಇರುತ್ತೆ, ಮತ್ತು ಪ್ರೈಸ್ ವೈಸು ಕೂಡ ವರ್ತಿದೆ. ಸೊ ಆ ಕಾರಣಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ ಲಿಪ್ಸ್ಟಿಕ್ ಕಲರ್ ಬಂದು ತುಂಬ ಒಂಥರ ಬ್ಲಡ್ ರೆಡ್ಡು. ಸೊ ಅದು ಹಚ್ಚೋದಕ್ಕೆ ಅವ್ರಿಗೆ ಬೇಡ ಅಂದರು ಆ್ಯಕ್ಚುಲಿ ಫಸ್ಟು ಬ್ರೈಡು, ಅಯ್ಯೋ ಈ ರೆಡ್ಡಾ ನನಗೆ ಬೇಡ ಅಂದರು. ಹಚ್ಚಾದ್ಮೇಲೆ ವಾವ್ ಅಂತ ಖುಷಿಪಟ್ಟರು. ಎಲ್ಲ ಆದಮೇಲೆ ಲೈನರು ಕಣ್ಣಿಂದು ನಾನು ಏನಕ್ಕೆ ಸ್ವಲ್ಪ ಕೊನೆಗೆ ಹಚ್ಚಿದೆ ಅಂದರೆ, ಸ್ವಲ್ಪ ನಾನು ಲ್ಯಾಶಸ್ ಇಟ್ಟಿದ್ದು ವೆಟ್ನೆಸ್ ಇತ್ತು ಅದರದ್ದು ಗಮ್ಮಿಂದು. ಸೊ ಆ ಕಾರಣಕ್ಕೆ ನಾನು ಲಾಸ್ಟ್ಗೆ ಹಚ್ಕೊಂಡೆ. ಲೈನರ್ ಹಚ್ಚಿದಾಗಲೂ ಅಷ್ಟೇ ನೀಟಾಗಿ ಸ್ವಲ್ಪ ಲ್ಯಾಶಸ್ ಇಟ್ಟಿರ್ತೀವಲ್ಲ ಫೇಕ್ ಲ್ಯಾಶಸ್ಸು, ಅದ್ರ ಮೇಲೆ ಲೈನ್ ಬರಲಿ. ಸೊ ಅವಾಗೇನಾಗುತ್ತೆ, ಸ್ವಲ್ಪ ಲ್ಯಾಶಸ್ ಮೇಲೆ ಬಿದ್ದಿರೋಂಥ ಐ ಶ್ಯಾಡೋ ಗ್ಲಿಟರ್ಸು ಅದೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ, ಹೈಡ್ ಆಗುತ್ತೆ. ಕಣ್ಣಿಗಂತೂ ಎಷ್ಟು ಚೆಂದ ಅಲ್ವಾ ಲೈನರು ಕಾಜಲ್ ಹಚ್ಚಿದ್ರೆ. ಐ ಶ್ಯಾಡೋ ಇನ್ನೂ ಲೈನರ್ ಹಚ್ಚಿದ ಮೇಲಂತೂ ಐ ಶ್ಯಾಡೋ ಇನ್ನೂ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಸೊ ನಮ್ಮ ಬ್ರೈಡ್ ಕಂಪ್ಲೀಟ್ ರೆಡಿ ಆದಳು. ಅದಾದಮೇಲೆ ನಾನು ಮೇಕಪ್ ಫಿಕ್ಸರ್ ತುಂಬ ಮುಖ್ಯ ಆಗುತ್ತೆ. ಇದು ಹಾಕಿದ್ಮೇಲೆ ಒಂದು ಸ್ಕಿನ್ನು ನೀಟಾಗಿ ಸೆಟಲ್ಡ್ ಆಗೋದು ಮೇಕಪ್ಪು. ಸೊ ಆದಷ್ಟು ಹಿಂಗೆ ಕೈ ಅಡ್ಡ ಇಟ್ಕೊಂಡು ಕಣ್ಣಿನ ಮುಂದೆ ಸ್ಪ್ರೇ ಮಾಡಿ ಯಾವತ್ತೂ ಅಷ್ಟೇ ಮೇಕಪ್ ಸ್ಪ್ರೇ ಮಾಡಬೇಕಾದ್ರೆ. ಯಾಕೆಂದರೆ ಆ ಐ ಶ್ಯಾಡೋ ಹಚ್ಚಿರೋದು ಆ ಸ್ಪ್ರೇ ಇದಕ್ಕೆ ಹರಿಯೋ ಚಾನ್ಸಸ್ ಇರುತ್ತೆ. ನಾನು ಈ PCA ಇದನ್ನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಮತ್ತು ಪ್ರೈಸ್ ವೈಸು ಕೂಡ ವರ್ತು. ಸೂಪರಾಗಿ ಕಾಣ್ತಿದ್ದಾರಲ್ಲ ನಮ್ಮ ಬ್ರೈಡು. ಈ ಲುಕ್ಕು ನಿಮಗೆ ಇಷ್ಟ ಆದರೆ ನನಗೆ ಲೈಕು ಕಮೆಂಟು ಮಾಡಿ. ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ನನಗೆ ಫಸ್ಟಿಂದನೂ ಅಷ್ಟೇ ತುಂಬ ಇಷ್ಟ. ಸೊ ನಾನು ಪ್ರತಿ ಮದುಮಗಳಿಗೆ ಅಲಂಕಾರ ಮಾಡಬೇಕಾದ್ರೂ ನನ್ನ ಮಗಳೇ ಅನ್ನೋ ಥರ ಫೀಲ್ ಮಾಡಿಕೊಂಡೆ ನಾನು ಮಾಡೋದು. ನನಗೆ ತುಂಬ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದು. ಮತ್ತು ಸೀರೆನೂ ಅಷ್ಟೇ ನೀಟಾಗಿ ಸಣ್ಣದಾಗಿ, ಇವಾಗೆಲ್ಲ ಟ್ರೆಂಡಲ್ಲ ಸಣ್ಣ ಪ್ಲೀಟ್ಸ್ ಬೇಕು ಅಂತ ಹೇಳಿಬಿಟ್ಟು ನಾನು 12 ಪ್ಲೀಟ್ಸ್ ಮಾಡಿದ್ದೀನಿ. ಸೊ ಡಿಪೆಂಡ್ಸ್ ಅದು ಅವ್ರವ್ರ ಪರ್ಸ್ನಾಲಿಟಿ ಮೇಲೆ. ಸೊ ಎಲ್ಲ ಆದಮೇಲೆ ನನಗೋಸ್ಕರ ನಾನು ಇನ್ಸ್ಟಾಗೆ ಹಾಕೋದಕ್ಕೋಸ್ಕರ ಒಂದು ರೀಲ್ಸ್ ಮಾಡ್ಕೊಳೋದಕ್ಕೆ ವಿಡಿಯೋ ಮಾಡಿದೆ. ಫೋಟೋಶೂಟು ಆಯಿತು ಅವ್ರದ್ದು. ಸೊ ಸೂಪರಾಗಿ ಕಾಣ್ತಿದ್ದಾಳೆ. ಈ ವಿಡಿಯೋನ ನೀವು ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ, ನೋಡಿ ಹೋಗಬಲ್ಲ. ಬಾಯ್, ಲವ್ ಯು, ಟೇಕ್ ಕೇರ್.
ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ID ಮೇಕಪ್ ಬೈ ಪದ್ದು ನೋಡಿ, ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ತುಂಬ ಇಷ್ಟ ಆಗುತ್ತೆ. ಮುದ್ದಾಗಿರೋ ಹೆಣ್ಮಕ್ಳು ಮೇಕಪ್ ಮಾಡ್ಕೊಂಡು ತುಂಬ ಕ್ಯೂಟಾಗಿ ಕಾಣ್ತಾರೆ. ಸೊ ಆ ಕಾರಣಕ್ಕೆ ಬಾಯ್.